ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಸೂಪರಾಗಿದೆ. ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ, ಬನ್ನಿ ಕಾಫಿ ಕುಡಿಯೋಣ. ನನ್ನ ಮಗ ಮಲಗಿದ್ದಾನೆ, ಸುಸ್ತಾಗಿ ನೀನೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದ, ಬರ್ತಾ ಬೇರೆ ಬಿದ್ದ, ಕಾಲು ಮಂಡಿ ತರ್ಚುಗಿದೆ. ನಾನೇ ಒಂಚೂರು ಇಳಿ ಮಗನೆ ಕೈ ನೋವ್ತಿದೆ ಅಂತ ಇಳಿಸಿ ಎತ್ಕೊಳ್ಳೋಣ ಅನ್ನೋದ್ರೊಳಗೆ ಕಲ್ಲು ಎಡಗಿ ಬಿದ್ದೇ ಬಿಟ್ಟ. ಏನೂ ಆಗಿಲ್ಲ ಅಂದ್ಕೊಂಡಿದ್ದೆ, ಅದು ನೋಡಿದ್ರೆ ಅಷ್ಟೊಂದು ಗಾಯನೇ ಆಗಿತ್ತು. ಪೂಜೆ ಎಲ್ಲ ಮುಗಿಸಿ ನೆಲವೆಲ್ಲ ಒರೆಸಿ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೋಸೆ ಎದ್ದ ಮೇಲೆ ಹೊಲಿಯೋಣ ಅಂತ ಕಾಫಿ ಕುಡಿಯೋಕೆ ಬಂದೆ. ಊಟ ಮಾಡೋಣ ನೋಡಿ. ನಮ್ಮ ಮನೆದು ಗೊಜ್ಜು ಪಲ್ಯ, ಅವ್ರ ಮನೇದು ಬೆಂಡೆಕಾಯಿ ಪಲ್ಯ. ಒಂದು ಊಟ ಆಗಿದೆ, ನನ್ನ ಜೊತೆ ಬಂದು ಸುಮ್ಮನೆ ಕೂತಾನೆ. ಬರೀ ಅನ್ನ ತಿಂತಾನೆ, ಸಾರಿಗಿರ್ತೀನಲ್ಲ ಅಲ್ಲ. ಊಟ ಮಾಡೋಣ ಬನ್ನಿ. ಅವ್ರು ಕಮ್ಮಿ ಊಟ ಮಾಡ್ತೀನಿ ಅಂತ ನಾನು ಊಟ ಮಾಡೋದು ಯಾರಿಗೂ ಸದ್ಯ ಬಾರಿಸ್ತೀನಿ 3 ಹೊತ್ತು, ಅವ್ರು 2 ಹೊತ್ತು ಊಟ ಮಾಡ್ತಾರೆ. ಇದು ಸ್ಮ್ಯಾಶರ್ ತಗೊಬಂದೇನೆ, ಅದು ಅವ್ನು ಗುದ್ಲಿ ಅಂತೆ. ಬಾಯಿಲಿರೋದೆ ಅಂತ ಬಗ್ನೆ. ಹಾಂ, ಏನದು ಬೀಡಿ ಸಿಗರೇಟ್ ಅಂತೆ. ಅವ್ನು ಬಾಯಿಗೆ ಹಾಕ್ಕೊಂಡು ಹೊಗೆ ಬಿಡೋದಂತೆ. ಇದು ನಂಗೆ ಬುಟ್ಟಿ, ನಾನು ಇದನ್ನು ತಲೆ ಮೇಲೆ ಹೊತ್ಕೊಂಡು ಮಣ್ಣು ತುಂಬ್ಕೊಂಡು ಇಬ್ಬರು ಹೋಗೋದಂತೆ. ಹಿಂಗೆ ನೋಡಿ, ಅವ್ನು ಬಾಯಿಗೆಲ್ಲ ತಿಂದು ಇಟ್ಕೊಂಡು ಹೊಗೆ ಬಿಡ್ಕೊಂತ ಮುಂದೆ ಹೋಗೋದು, ನಾನು ಅವ್ನ ಹಿಂದ್ಗಡೆ ಹೋಗೋದಂತೆ. ಇಲ್ಲೆಲ್ಲ ತಂದು ಮಣ್ಣು ಬಿಸಾಡೋದಂತೆ. ಹಿಂಗೆ ಬುಟ್ಟಿಯಿಂದ ಹೀಗೆ ಮಣ್ಣು ಬಿಸಾಡಿ ಮತ್ತೆ ವಾಪಸ್ ನಾನು ತಲೆ ಮೇಲೆ ಇಟ್ಕೋಬೇಕಂತೆ. ಇದು ಮಣ್ಣು ತುಂಬ ಬುಟ್ಟಿ, ಇದು ನನ್ನ ಗುದ್ಲಿ ಅಂತೆ. ಅದು ಅವ್ನು ಗುದ್ಲಿ. ಸ್ಮ್ಯಾಶರ್ ಇಟ್ಕೊಂಡಿದ್ದಾನಲ್ಲ, ಅದು ಅವ್ನು ಗುದ್ಲಿ. ಅದೇ ನೋಡಿ, ಬಾಯಲ್ಲಿ ಬೀಡಿ ಸಿಗರೇಟ್ ಅಂತೆ. ಎಲ್ಲಿಂದ ನೋಡ್ಕೊಬರ್ತಾನೋ ಅವನಿಗೆ ಅಂತಲೇ ಅರ್ಥ ಆಗಲ್ಲ. ಸೀದಾ ಹೋಗಿ ಡ್ರಾದಿಂದ ತಗೊಂಬಂದು ನನ್ನ ಪೆನ್ಸಿಲ್ನ ಸಿಗರೇಟ್ ಮಾಡ್ಕೊಂಡು ಕಾರ್ ಬಂತಾ. ತಲೆ ನೋಡಿ ಎಲ್ಲಿ ನೋಡ್ಕೊಬರ್ತಾರೋ, ಏನು ಅಬ್ಸರ್ವ್ ಮಾಡ್ತವೆ ಅಂತ ಅರ್ಥ ಆಗಲ್ಲ ನನಗೆ. ರೈತ 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 ಎಲ್ಲ ಓಕೆ. ರೈತನ ಬಾಯಲ್ಲಿ ಸಿಗರೇಟ್ ಯಾಕೋ ಗೊತ್ತಿಲ್ಲ. ಟೈಮ್ ಬಂದುಬಿಟ್ಟು 9:15 ನೋಡಿ. ಮಲಗಬೇಕು. ಆ್ಯಕ್ಚುಲಿ ನಾಳೆ ಶನಿವಾರ, ಬೇಗ ಮಲಗೋಣ ಅಂತ ಎಲ್ಲ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಟೊಮೊಟೊ ಗೊಜ್ಜಿತ್ತು. ಊಟ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡಿ ಹಾಸಿಗೆ ಪರದೆ ಹಾಕಿಟ್ಟು ಅದರೊಳಗಡೆ ಆಟಾಡ್ತಾಯಿದ್ದಾನೆ. ಮಲಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಬೇಗ ಮಲಗಿದ್ರೆ ಬೇಗ ಹೇಳ್ಬೋದಿಲ್ಲ, ಅಂದರೆ ಬೆಳಗ್ಗೆ ಕಣ್ಣು ಬಿಡೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ. ಏನೇನೋ ಮಾತಾಡ್ತಾನೆ ಗೊಜ 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 ಅಂತ. ಒಂದೇ ಒಂದು ಭಾಷೆ ಐತಪ್ಪ, ಅದು ಯಾವ ಭಾಷೆ ಒಂದೊಂದ್ಸತಿ ಅರ್ಥನೇ ಆಗಲ್ಲ, ಒಂದೊಂದ್ಸತಿ ಅರ್ಥ ಆಗುತ್ತೆ. ಗುಡ್ ನೈಟ್ ಹೇಳು ಬೇಗ. ಬ್ಯಾಡ ಬಾಯ್, ನಿಂಗೆ ತೆಗಿ ಬಾಯಿಂದ. ಅದು ಕುಯ್ಯುತ್ತೆ, ಅದರೊಳಗೆ ಇದಿರುತ್ತೆ. ಫ್ರೆಂಡ್ಸ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಬೆಳಿಗ್ಗೆ ಸಿಗ್ತೀನಿ. ಇವನು ಬಸ್ಸು ಹಾಳು ಮೂಳು ಕಾರು ಎಲ್ಲ ಇಲ್ಲೇ ತಂದಿಟ್ಕೊಂಡಾನೆ. ಗುಡ್ ನೈಟ್ ಹೇಳು. ಹಾಂ ಸರಿ.